ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋದ ವಿಷಯ ಬಂದ್ಬಿಟ್ಟು SSK ಯೋಜನೆ ಅಡಿಯಲ್ಲಿ ಬಂದಿರುವಂತಹ ಹೊಸ ಒಂದು ಕಾರ್ಯಕ್ರಮ ಸ್ವಚ್ಛ ಏವಂ ಹರಿತ್ ಕಾರ್ಯಕ್ರಮ. ಇದನ್ನು SHVR ಸರ್ವೆ ಅಂತ ಕೂಡ ಕರಿತೀವಿ. ಇದರಡಿಯಲ್ಲಿ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಪ್ರೌಢ ಶಾಲೆಗಳೆಲ್ಲವೂ ಕೂಡ ಏನಂತಂದರೆ ಮೌಲ್ಯಾಂಕನವನ್ನು ಮಾಡ್ಕೊಳ್ಬೇಕಾಗಿದೆ. ಈ ವೆಬ್ ಪೋರ್ಟಲ್ಗೆ ರಿಜಿಸ್ಟರ್ ಆಗಿಬಿಟ್ಟು ಅಲ್ಲಿರುವಂತಹ 6 ಕ್ಷೇತ್ರಗಳಡಿಯಲ್ಲಿ ಸರ್ವೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾದರೆ ಆ 6 ಕ್ಷೇತ್ರಗಳು ಯಾವುವಂದರೆ ವಾಟರ್, ಟಾಯ್ಲೆಟ್, ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್, ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್, ಬಿಹೇವಿಯರ್ ಚೇಂಜ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್, ಮಿಷನ್ ಲೈಫ್. ಈ 6 ಕ್ಷೇತ್ರಗಳಲ್ಲಿ ನಾವು ಮಾಡೋಕ್ಕಿಂತ ಮುಂಚೆ ಸ್ಕೂಲ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ನಂತರ ಸರ್ವೆ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಬೇಕು. ಅದಾದ ನಂತರ ಅಪ್ಲೋಡ್ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಕೊನೆಗೆ ಫೈನಲ್ ಸಬ್ಮಿಟ್ ಕೊಟ್ಟು ಅದನ್ನು ಡೌನ್ಲೋಡ್ ರೂಪದಲ್ಲಿ ನಾವು ಸೇವ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈ ಮಾಹಿತಿಯನ್ನು ನೀವು ವೆಬ್ ಪೋರ್ಟಲ್ನ ಮೂಲಕ ಬೇಕಾದರೂ ಹಾಕ್ಬೋದು ಅಥವಾ ಆ್ಯಪ್ ಮೂಲಕ ಬೇಕಾದರೂ ಹಾಕ್ಬೋದು. ನಾನು ಇಲ್ಲಿ ಆ್ಯಪ್ ಮೂಲಕ ಹಾಕೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಜೊತೆಗೆ ಫೋಟೋಸನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಸುಮಾರು 14 ರೀತಿಯ ಫೋಟೋಗಳನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಂತ ಹೇಳಿಬಿಟ್ಟು ಎಲ್ಲರಿಗೂ 14 ಅನ್ವಯ ಆಗುತ್ತೆ ಅಂತ ಏನಿಲ್ಲ. ನಿಮಗೆ ಆ 14 ಫೋಟೋಸ್ ಯಾವ್ಯಾವಿದೆಯೋ ಅದರಲ್ಲಿ ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಇರುವಂತಹ ಮಾಹಿತಿ ಇರುವಂತಹ ಫೋಟೋಗಳನ್ನು ಮಾತ್ರ ನೀವು ಮೊದಲೇ ತೆಗೆದಿಟ್ಕೊಂಡು ಅದನ್ನು ಮ್ಯಾಕ್ಸಿಮಮ್ 4 MBಗೆ ಕನ್ವರ್ಟ್ ಮಾಡಿಕೊಂಡು PNG ಅಥವಾ JPG ರೂಪದಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನಂತರ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಷ್ಟೊಂದು ಮಾಹಿತಿ ತುಂಬಬೇಕಾಗಿರೋದ್ರಿಂದ ವಿಡಿಯೋ ತುಂಬ ಲೆಂದಿ ಆಗುತ್ತೆ. ದಯವಿಟ್ಟು ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ಮಾಡದಂತೆ ವಿಡಿಯೋನ ನೋಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಿಂದ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಇನ್ನೂ ಯಾರ್ಯಾರು ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನೀವು ಆಲ್ ಅನ್ನು ಸೆಲೆಕ್ಟ್ ಮಾಡೋದ್ರಿಂದ ನನ್ನ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ರೂಪದಲ್ಲಿ ನಿಮಗೆ ತಲುಪ್ತವೆ. ಆಗ ಬೇಗ ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವಂತಹ ಪ್ಲೇಸ್ಟೋರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ SHVR ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ಇಲ್ಲಿ ಕಾಣಿಸ್ತಿದೆಯಲ್ಲ SHVR NCERT ಅಂತ, ಈ ಆ್ಯಪನ್ನು ನೀವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಿ. ಈ ರೀತಿ ಆ್ಯಪ್ ಇನ್ಸ್ಟಾಲ್ ಆದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿಯ ವಿಂಡೋ ನಿಮಗೆ ಕಾಣಿಸುತ್ತೆ SHVRದು. ನಂತರ ಆಟೋಮೆಟಿಕಲಿ ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಇಂಗ್ಲೀಷ್ ರೇಡಿಯೋ ಬಟನನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಆ ಎಲ್ಲ ಇನ್ಫಾರ್ಮೇಷನ್ ಬೇಕಿದ್ದರೆ ನೀವು ಓದ್ಕೊಳ್ಳಬಹುದು. ನಂತರ ಸೆಲೆಕ್ಟ್ ಯುವರ್ ರೋಲ್ ಅಂತ ಬರುತ್ತೆ. ಈ ರೀತಿ ಇದು ಆಗ ಸ್ಕೂಲ್ ಯೂಸರ್ ಅಂತಿದೆಯಲ್ಲ ಅದರ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಗ ಲೊಕೇಶನ್ ಆನ್ ಕೇಳುತ್ತೆ, ಡಿವೈಸ್ ಲೊಕೇಶನ್. ಆಗ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕ್ಲಿಕ್ ಮಾಡಿ. ಆಗ ಟರ್ನ್ ಆನ್ ಕೊಡಿ ನಿಮ್ಮ ಲೊಕೇಶನ್ಗೆ. ನಂತರ ಈಗ ನಾವು ಸೈನ್ ಇನ್ ಆಪ್ಷನ್ ನಮ್ಮ ಮುಂದೆ ಬರುತ್ತೆ. ಬಟ್ ನಾವೀಗ ಮೊದಲ ಬಾರಿ ಈ ಲಾಗಿನಲ್ಲಿ ಹೋಗ್ತಿರೋದ್ರಿಂದ ನಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಗೊತ್ತಿರೋದಿಲ್ಲ. ಸೊ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ನಾಟ್ ರಿಜಿಸ್ಟರ್ಡ್ ಯೆಟ್ ಸೈನ್ ಅಪ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿ 5 ಸ್ಟೆಪ್ಸಲ್ಲಿ ನಾವು ಸೈನ್ ಅಪ್ ಪ್ರೊಸೆಸನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ UDICE ಪ್ಲಸ್ ಕೋಡನ್ನು ಟೈಪ್ ಮಾಡಿಬಿಟ್ಟು ಇಲ್ಲಿರುವಂತಹ ಕ್ಯಾಪ್ಚಾವನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಗ ಸೈನ್ ಅಪ್ ಸೆಕೆಂಡ್ ಸ್ಟೆಪ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಮೊಬೈಲ್ ನಂಬರ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಒಂದು ನಿಮಗೇನು ಗೊತ್ತಿರಬೇಕಂದ್ರೆ, ನೀವು MHRD UDICE ಪ್ಲಸ್ಸಲ್ಲಿ ಯಾವ ನಂಬರ್ ಲಿಂಕ್ ಮಾಡಿರ್ತೀರೋ ಸ್ಕೂಲ್ ಪ್ರೊಫೈಲಲ್ಲಿ ಅದೇ ನಂಬರನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಬೇರೆ ನಂಬರ್ ಕೊಟ್ಟರೆ ನಿಮಗೆ ಸೈನ್ ಅಪ್ ಆಗೋಕ್ಕೆ ಆಗೋದಿಲ್ಲ. ಸೊ ಮೊಬೈಲ್ ನಂಬರ್ MHRDಯಲ್ಲಿರೋದನ್ನು ಹಾಕ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಗ ಥರ್ಡ್ ಸ್ಟೆಪ್ ಓಪನ್ ಆಗುತ್ತೆ. ಆ ಮೊಬೈಲ್ ನಂಬರಿಗೆ OTP ಹೋಗಿರುತ್ತೆ. ಆ OTPಯನ್ನು ಇಲ್ಲಿ ಟೈಪ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಗ ಕನ್ಫರ್ಮ್ ಸ್ಕೂಲ್ ಡೀಟೇಲ್ಸ್ ಅಂತ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಇರುತ್ತೆ. ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬನ್ನಿ. ಅಲ್ಲಿ ಪ್ಲೀಸ್ ಫಿಲ್ ದ ಫಾಲೋವಿಂಗ್ ಡೀಟೇಲ್ಸ್ ಟು ಪ್ರೊಸೀಡ್ ಅಂತ ಒಂದೆರಡು ಕ್ವಶನ್ಸ್ ಕೇಳಿರ್ತಾರೆ. ವೆದರ್ ಸ್ಕೂಲ್ ಈಸ್ ಲೊಕೇಟೆಡ್ ಇನ್ ಬಾರ್ಡರ್ ವಿಲೇಜ್ ಅಂತ ಕೇಳುತ್ತೆ. ಎಸ್ ಆರ್ ನೋ
ಆಪ್ಷನ್ ನಾವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಡೆಸಿಗ್ನೇಷನ್ ಆಫ್ ರೆಸ್ಪಾಂಡೆಂಟ್ ಅದರಲ್ಲಿ ನಾವು ಕ್ಲಿಕ್ ಮಾಡಿದಾಗ ಡ್ರಾಪ್ ಡೌನ್ ಲಿಸ್ಟಲ್ಲಿ ನೀವು ಏನು ಅನ್ನೋದು ಬರುತ್ತೆ. ನೀವು ಇನ್ಚಾರ್ಜಾ ಅಥವಾ ಟೀಚರಾ ಪ್ರಿನ್ಸಿಪಲ್ಲ ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯೂಸೇಜ್ ಆಫ್ ಸ್ಕೂಲ್ ಪ್ರಿಮಿಸಸ್ ಕೆಳಗೆ ಇರುವಂತಹ ಬಾಕ್ಸಲ್ಲಿ ಡ್ರಾಪ್ ಡೌನನ್ನು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಕೂಡ ಆಪ್ಷನ್ಸ್ ಓಪನ್ ಆಗ್ತವೆ. ಅದಕ್ಕೆ ನಿಮಗೆ ಯಾವುದು ಸೂಟಬಲ್ ಇದೆಯೋ ಓದ್ಕೊಂಡು ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಸಿಂಗಲ್ ಸ್ಕೂಲ್ ಸಿಂಗಲ್ ಶಿಫ್ಟ್ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಇದಾದ ನಂತರ ಇಲ್ಲೊಂದು ಚೆಕ್ ಬಾಕ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನೇ ಅಗ್ರಿ ಕೊಡಿ. ನಂತರ ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಆಗ ಲಾಸ್ಟ್ ಸ್ಟೇಜ್ 5th ಸೈನಪ್ಪಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಅಂತ ಬರುತ್ತೆ. ಇಲ್ಲಿ ಪಾಸ್ವರ್ಡನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಇಲ್ಲಿ ಒಂದು ರೀತಿ ನೆನ್ಪಿಟ್ಕೊಳ್ಬೋದು, ಏನಂತಂದರೆ ಪ್ರತಿಯೊಂದು ಸ್ಕೀಮಿಗೂ ಪ್ರತಿಯೊಂದು ಯೋಜನೆಗೂ ಒಂದೊಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕಿಂತ ಈಗಾಗಲೇ ನಾವು ಬೇರೆ ಯಾವುದಾದ್ರೂ ಸ್ಕೀಮಿಗೆ ಇಟ್ಟಿರುವಂಥ ಪಾಸ್ವರ್ಡನ್ನು ನಾವಿಲ್ಲಿ ಸೆಟ್ ಮಾಡ್ಕೋಬೋದು ಮತ್ತೊಂದು ಸಾರಿ. ಅಥವಾ ನಮಗೆ ಹೊಸದೇ ಇರಲಿ ಅಂತಂದರೆ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಬೇಕು. ಕೆಳಗಡೆ ಯಾವ ರೀತಿ ಇರಬೇಕು ಪಾಸ್ವರ್ಡನ್ನು ಕೊಟ್ಟಿದ್ದಾರೆ. 8 ಕ್ಯಾರೆಕ್ಟರ್ಸ್ ಇರಬೇಕು. ಒಂದು ಕ್ಯಾಪಿಟಲ್ ಲೆಟರ್, ಒಂದು ಮಿನಿಮಮ್ ಒಂದು ಸ್ಮಾಲ್ ಲೆಟರ್ ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತೂ ಇರಲೇಬೇಕು. ಆ ಥರ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡಲ್ಲೂ ಕೂಡ ಅದನ್ನೇ ಮತ್ತೊಂದು ಸಾರಿ ಟೈಪ್ ಮಾಡಿಬಿಟ್ಟು ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೈನ್ ಅಪ್ ಕಂಪ್ಲೀಟೆಡ್ ಅಂತ ಈ ರೀತಿ ಪಾಪಪ್ ಮೆಸೇಜ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಪ್ರೈಮರಿ ಇನ್ಫಾರ್ಮೇಷನ್ ಕಂಪ್ಲೀಟ್ ಪ್ರೊಫೈಲ್ ಅಂತ 3 ಪೇಜಸ್ಸಲ್ಲಿ ಬರುತ್ತೆ. ಅದರಲ್ಲಿ ಫಸ್ಟ್ ಪೇಜ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ದ ಸ್ಕೂಲ್ ಅಂತೇಳಿ ನಂಬರ್ ಆಫ್ ಬಾಯ್ಸ್ ಗರ್ಲ್ಸ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸಲ್ಲಿ ನಂಬರ್ ಆಫ್ ಬಾಯ್ಸ್ ಗರ್ಲ್ಸ್ ಎಷ್ಟಿದ್ದಾರೆ CWSN ಮಕ್ಕಳು ಅದನ್ನು ಎಂಟ್ರಿ ಮಾಡಿ. ನಂತರ ಟೀಚರ್ ಆ್ಯಂಡ್ ಸ್ಟಾಫಲ್ಲಿ ಮೇಲ್ ಸ್ಟಾಫ್ ಎಷ್ಟು ಫೀಮೇಲ್ ಸ್ಟಾಫ್ ಎಷ್ಟು ಅನ್ನೋದನ್ನು ಇಲ್ಲಿ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ, ಟೈಪ್ ಮಾಡಬೇಕಾಗುತ್ತೆ. ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ಟೋಟಲ್ ನಂಬರ್ ಆಫ್ ವಾಟರ್ ಪಾಯಿಂಟ್ಸ್ ಅಂತ ಬರುತ್ತೆ. ನಿಮ್ಮಲ್ಲಿ ವಾಟರ್ ಪಾಯಿಂಟ್ಸ್ ಎಷ್ಟಿದೆಯೋ ಅದನ್ನು ಟೈಪ್ ಮಾಡಿ. ನೆಕ್ಸ್ಟ್ ಟಾಯ್ಲೆಟ್ಸ್ ಇನ್ ದ ಸ್ಕೂಲ್ ಎಷ್ಟೆಷ್ಟಿದೆ, ಬಾಯ್ಸ್ ಎಷ್ಟಿದೆ, ಗರ್ಲ್ಸ್ ಎಷ್ಟಿದೆ ಅಂತ ಟೈಪ್ ಮಾಡಿ. ನಂತರ ಯೂರಿನಲ್ಸ್ ಇನ್ ದ ಸ್ಕೂಲ್ ಎಷ್ಟಿದ್ದಾವೆ ಅಂತೇಳಿ ಇಲ್ಲಿ ಯೂರಿನಲ್ಸನ್ನು ಗರ್ಲ್ಸ್ ಬಾಯ್ಸ್ ಎಷ್ಟಿದ್ದಾವೆ ಟೈಪ್ ಮಾಡಿ. ನಂತರ ಕೆಳಗಡೆ ನೋಡಿದಾಗ ಡಸ್ ದ ಸ್ಕೂಲ್ ಹ್ಯಾವ್ ಎ ಫಂಕ್ಷನಲ್ ಸಿಸ್ಟಮ್ ಆಫ್ ಸೇಫ್ ಡಿಸ್ಪೋಸಲ್ ಆಫ್ ವೇಸ್ಟ್ ವಾಟರ್ ಅಥವಾ ಗ್ರೇ ವಾಟರ್ ನಿಯರ್ ಡ್ರಿಂಕಿಂಗ್ ವಾಟರ್ ಸ್ಟೇಷನ್ಸ್ ಅಂತ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಒನ್ ಆಫ್ ದ ಬೆಸ್ಟ್ ಅಂತೇಳಿ ಇಲ್ಲಿ ಡ್ರಾಪ್ ಡೌನನ್ನು ಓಪನ್ ಮಾಡಿದಾಗ ಇಲ್ಲಿ ಆಪ್ಷನ್ಸ್ ಬರುತ್ತೆ. ನಿಮಗೆ ಯಾವುದು ಸೂಟಬಲ್ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಡಸ್ ದ ಸ್ಕೂಲ್ ಹ್ಯಾವ್ ಎ ಫಂಕ್ಷನಲ್ ಸಿಸ್ಟಮ್ ಫಾರ್ ಸೇಫ್ ಡಿಸ್ಪೋಸಲ್ ಆಫ್ ವೇಸ್ಟ್ ವಾಟರ್ ಗ್ರೇ ವಾಟರ್ ಅದೇ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಬರುತ್ತೆ. ಸೆಕೆಂಡ್ ಪೇಜ್ ಪ್ರೈಮರಿ ಇನ್ಫಾರ್ಮೇಷನ್ ಕಂಪ್ಲೀಟ್ ಪ್ರೊಫೈಲ್ ಸೆಕೆಂಡ್ ಪೇಜ್ ಓಪನ್ ಆಗುತ್ತೆ. ಪ್ರೊಫೈಲ್ ಕಂಪ್ಲೀಷನ್ ಈಸ್ ರಿಕ್ವೈರ್ಡ್ ಟು ಸ್ಟಾರ್ಟ್ ದ ಸರ್ವೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಮಾಡಬೇಕಾಗುತ್ತೆ. ಹ್ಯಾಸ್ ದ ಸ್ಕೂಲ್ ಓನ್ ಅವಾರ್ಡ್ಸ್ ಎಟ್ ಡಿಫ್ರೆಂಟ್ ಲೆವೆಲ್ ಇನ್ SVP 2016-17, 17-18 ಆ್ಯಂಡ್ 21-22 ಅಂಡರ್ ಓವರಾಲ್ ಸ್ಕೂಲ್ ಕ್ಯಾಟಗರಿ ಅಂತ ಬರುತ್ತೆ. ಅಂದರೆ ಈ ಹಿಂದೆ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಏನು ಕೊಡ್ತಿತ್ತಲ್ಲ ಆ ರೀತಿ ಏನಾದರೂ ನಿಮ್ಮ ಶಾಲೆಗೆ ಯಾವುದಾದ್ರೂ ಕೆಟಗರಿಯಲ್ಲಿ ಅವಾರ್ಡ್ ಸಿಕ್ಕಿದೆನಾ ಅಂತ ನೀವಿಲ್ಲಿ ಹೇಳಬೇಕಾಗುತ್ತೆ. ಇಲ್ಲ ಅಂದರೆ ನೋ ಅಂತ ಕೊಟ್ಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಥರ್ಡ್ ಪೇಜ್ ಓಪನ್ ಆಗುತ್ತೆ. ಹ್ಯಾಸ್ ದ ಸ್ಕೂಲ್ ಡೆವಲಪ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಎ ಸ್ವಚ್ಛ ಆ್ಯಕ್ಷನ್ ಪ್ಲ್ಯಾನ್ SAP ಆ್ಯಕ್ಷನ್ ಪ್ಲ್ಯಾನ್ ಇದೆಯಾ ಅಂತ ಇಲ್ಲಿ ಕೇಳ್ತದೆ. ಆಗ ನೀವು ಎಸ್ ಇದ್ದರೆ ಎಸ್ ಹಾಕಿ, ನೋ ಇದ್ದರೆ ನೋ ಅಂತ ಹಾಕಿ. ನೆಕ್ಸ್ಟ್ ಈಸ್ ದ ಸ್ಕೂಲ್ ಅವೇರ್ ಆಫ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ SOP ಫಾಲೋ ಮಾಡ್ತಿದ್ದೇನಾ ಅಂತ ಕ್ವಶನ್ ಇದೆ. ಇದನ್ನು ಕೂಡ ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ ಅಂತ ಹಾಕಿಬಿಟ್ಟು ಸಬ್ಮಿಟ್ ಕೊಡಿ. ಆಗ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಪಾಪಪ್ ಮೆಸೇಜ್ ಈ ರೀತಿ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಸರ್ವೆ ಕ್ಯಾಟಗರೀಸ್ ನಿಮ್ಮ ಸ್ಕೂಲ್ ಪ್ರೊಫೈಲಲ್ಲಿ ಈ ರೀತಿ ಶೋ ಆಗುತ್ತೆ. ಈ 6 ಹಂತಗಳಲ್ಲಿ ನಾವು ಸರ್ವೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಅಪ್ಲೋಡ್ ಫೋಟೋಸ್ ಅಂತ ಕೂಡ ಬರುತ್ತೆ. ಇಲ್ಲಿ ನಾವು ಫೋಟೋಸ್ ಮ್ಯಾಕ್ಸಿಮಮ್ 4 MB ಇರಬೇಕಂತ ಆಗಲೇ ಹೇಳಿದ್ನಲ್ಲ, ಮತ್ತು JPG PNG ಫಾರ್ಮಲ್ಲಿ ಇರಲೇಬೇಕು. ಕೈಂಡ್ಲಿ ಅಪ್ಲೋಡ್ ಅಪ್ರೋಪ್ರಿಯೇಟ್ ಫೋಟೋಸ್ ಅಂದರೆ ಯಾವ ಪ್ರಶ್ನೆಗೆ ಏನು ಅಪ್ಲೋಡ್ ಮಾಡಬೇಕೋ ಅದೇ ಫೋಟೋವನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಒಂದು ನೋಡ್ಬೋದು ಫ್ರಂಟ್ ವ್ಯೂ ಆಫ್ ದ ಸ್ಕೂಲ್ ಆ್ಯಂಡ್ ಪ್ರಿಮಿಸಸ್ ಅಂದರೆ ಶಾಲೆಯ ಮುಂಭಾಗದ ಚಿತ್ರ ಇರಬೇಕು. ನೆಕ್ಸ್ಟ್ ಫೋಟೋ ಆಫ್ ಮೇನ್ ವಾಟರ್ ಪಾಯಿಂಟ್ ಅಂದರೆ
ನೀರಿನ ಮುಖ್ಯ ಮೂಲ ಏನಿದೆನೋ ನಿಮ್ಮ ಶಾಲೆಯ ಅದರ ಫೋಟೋ ಹಾಕಬೇಕು. ನೆಕ್ಸ್ಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದ್ದರೆ ಅದರ ಫೋಟೋ ಹಾಕಬೇಕು. ಸ್ಕೂಲ್ ಯಾರ್ಡ್ ಶೋವಿಂಗ್ ಓವರಾಲ್ ಕ್ಲೀನ್ಲಿನೆಸ್, ನಿಮ್ಮ ಶಾಲಾ ಆವರಣ ಯಾವ ರೀತಿ ಕ್ಲೀನ್ ಇದೆ ಅನ್ನೋದಂತ ತೋರಿಸುವಂತಹ ಫೋಟೋವನ್ನು ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಫಿಫ್ತಲ್ಲಿ ಸಪ್ರೇಟ್ ಫಂಕ್ಷನಲ್ ಟಾಯ್ಲೆಟ್ಸ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, 2 ಟಾಯ್ಲೆಟ್ ಫೋಟೋಗಳನ್ನು ಹಾಕಬೇಕಾಗುತ್ತೆ. ಫಂಕ್ಷನಲ್ ಟಾಯ್ಲೆಟ್ಸ್ ಫಾರ್ CWSN, ಮಕ್ಕಳ ಫೋಟೋ ಟಾಯ್ಲೆಟ್ ಇದ್ದರೆ ಅದನ್ನು 6th ಹಾಕಬೇಕು. ನೆಕ್ಸ್ಟ್ ವೇಸ್ಟ್ ಡಿಸ್ಪೋಸಲ್ ಅರೇಂಜ್ಮೆಂಟ್, ಅಂದರೆ ವೇಸ್ಟ್ ಮಟೀರಿಯಲ್ಸನ್ನು ನೀವು ಯಾವ ರೀತಿ ಡಿಸ್ಪೋಸ್ ಮಾಡ್ತೀರಾ ಆ ಫೋಟೋವನ್ನು 7ನೇ ಪಾಯಿಂಟಲ್ಲಿ ಹಾಕಬೇಕು. ಇನ್ನು ನ್ಯೂಟ್ರಿಷನ್ ಗಾರ್ಡನ್, ಕಿಚನ್ ಗಾರ್ಡನ್ ಇದ್ದರೆ 8ನೇ ಪಾಯಿಂಟಲ್ಲಿ ಹಾಕಬೇಕು. ಇನ್ನು ಇನ್ಸಿನರೇಟರ್ ಆರ್ ಬರಿಯಲ್ ಸಿಸ್ಟಮ್ ಆಫ್ ಡಿಸ್ಪೋಸಲ್ ಆಫ್ ಸ್ಯಾನಿಟರಿ ವೇಸ್ಟ್ ಅಂದರೆ HP ಶಾಲೆಗಳಲ್ಲಿ ಸ್ಯಾನಿಟರಿ ವೇಸ್ಟ್ ಇರುತ್ತಲ್ಲ ಅದನ್ನು ನಾವು 9ನೇ ಪಾಯಿಂಟಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಇದ್ದರೆ. ನೆಕ್ಸ್ಟ್ ಫೆಸಿಲಿಟೀಸ್ ಫಾರ್ ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್ ಆ್ಯಂಡ್ ಯೂಸ್ ಆಫ್ಟರ್ ಟಾಯ್ಲೆಟ್ಸ್ ಆ್ಯಂಡ್ ಬಿಫೋರ್ PM ಪೋಷನ್, ಹ್ಯಾಂಡ್ ವಾಶಿಗೆ ನೀವು PM ಪೋಷನ್ ಊಟಕ್ಕಿಂತ ಮುಂಚೆ ಮತ್ತು ಶೌಚಾಲಯದಿಂದ ಬಳಕೆ ನಂತರ ಬರುವಂತಹ ಫೋಟೋವನ್ನು 10ನೇದರಲ್ಲಿ ಹಾಕಬೇಕು. ಇನ್ನು ವಾಟರ್ ಕ್ವಾಲಿಟಿ ಟೆಸ್ಟಿಂಗ್ ರಿಪೋರ್ಟ್ ಇದ್ದರೆ 11ರಲ್ಲಿ ಹಾಕಬೇಕು. ಟೀಚರ್ ಟ್ರೈನಿಂಗ್ ಸರ್ಟಿಫಿಕೇಟ್ ಅಥವಾ ಡಾಕ್ಯುಮೆಂಟ್ ಇದ್ದರೆ 12ರಲ್ಲಿ ಹಾಕಬೇಕು. ಫೋಟೋ ಆಫ್ ಫಂಕ್ಷನಲ್ ಸೋಲಾರ್ ಪೆನಲ್ ಸಿಸ್ಟಮ್ ಏನಾದರೂ ಇತ್ತು ಅಂತಂದರೆ 13ರಲ್ಲಿ ಹಾಕಬೇಕು. ಇನ್ನು 14ನೇದರಲ್ಲಿ ಫೋಟೋ ಎವಿಡೆನ್ಸ್ ಆಸ್ ಅಪ್ಲೋಡೆಡ್ ಫೀಲ್ಡ್ ನೋಟಿಫಿಕೇಶನ್ ಟೋಕನ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಏನಿದೆಯಲ್ಲ ಪ್ರೋಗ್ರಾಮ್, ಅದಕ್ಕೆ ಸಂಬಂಧಿಸಿದಂತಹ ಫೋಟೋವನ್ನು 14ರಲ್ಲಿ ಹಾಕಬೇಕು. ಇನ್ನು ಅದೇ ಮಿಷನ್ ಲೈಫಿಗೆ ಸಂಬಂಧಿಸಿದಂತಹ 2 ಸಪ್ರೇಟ್ ಫೋಟೋಸನ್ನು, ಅಂದರೆ ನಿಮ್ಮ ಶಾಲೆಯಲ್ಲಿ ಏನು ಪ್ರೋಗ್ರಾಮ್ ಮಾಡಿರಿ ಅದರ ಬಗ್ಗೆ ಅನ್ನೋದನ್ನು 15ರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟು ಫೋಟೋಗಳನ್ನು ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಇನ್ನು ಸರ್ವೆ ಕ್ಯಾಟಗರಿಗೆ ಬರೋಣ. ಅದಕ್ಕಿಂತ ಮುಂಚೆ ನೀವು ಮೇಲೆ ರೈಟ್ ಸೈಡಲ್ಲಿ ಫೈನಲ್ ಪ್ರಿವ್ಯೂ ಇನ್ನೂ ಡಿಸ್ಪ್ಲೇ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ಇವೆಲ್ಲ ನಾವು 6 ಕ್ಷೇತ್ರಗಳಲ್ಲಿ ಮಾಹಿತಿಯನ್ನು ಫಿಲ್ ಮಾಡಿದ ನಂತರ ಫೈನಲ್ ಪ್ರಿವ್ಯೂ ತಂತಾನೆ ಶೋ ಆಗುತ್ತೆ. ಸೊ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಾಟರ್ ಅಂತಿದೆಯಲ್ಲ, ಆ್ಯರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಅದನ್ನು ಸ್ಟಾರ್ಟ್ ಮಾಡಲು ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ವಾಟರ್ ಅಂತ ಈ ರೀತಿ ಫಸ್ಟ್ ಕ್ಷೇತ್ರ ಏನಿದೆಯಲ್ಲ ಅದು ಓಪನ್ ಆಗುತ್ತೆ. ಇಲ್ಲಿಂದ ನಮ್ಮ ಸರ್ವೆ ಸ್ಟಾರ್ಟ್ ಮಾಡಬೇಕು. ಈ ನೋಡಿ ಫಸ್ಟ್ ಕ್ವಶನ್, ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಅವೈಲೇಬಲ್ ಇನ್ ದ ಸ್ಕೂಲ್ ಕ್ಯಾಂಪಸ್ ಅಂತ ಇದೆ. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು 4 ಆಪ್ಷನನ್ನು ಕೊಟ್ಟಿರ್ತಾರೆ. ಇದನ್ನೊಂದು ಸ್ವಲ್ಪ ನೀವು ಸರಿಯಾಗಿ ಓದ್ಕೊಂಡು ಬಿಟ್ಟು ಇದಕ್ಕೆ ನಿಮ್ಮ ಶಾಲೆಯಲ್ಲಿ ಇದರಲ್ಲಿ ಯಾವುದಕ್ಕೆ ಅನ್ವಯ ಆಗುವಂತಹ ನೀರಿನ ಮೂಲ ಇದೆಯೋ ಅದನ್ನು ನೀವಿಲ್ಲಿ ಟಿಕ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಪಕ್ಕದಲ್ಲಿರುವಂತಹ ರೇಡಿಯೋ ಬಟನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆಗ ಸೆಕೆಂಡ್ ಪ್ರಶ್ನೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಮೇಲೆ ಫಸ್ಟ್ ಕ್ವಶನ್ ನಾವು ಅಟೆಂಡ್ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ಗ್ರೀನ್ ಆಗಿದೆ. ಸೆಕೆಂಡ್ ಕ್ವಶನ್ ಈಗ ಡಿಸ್ಪ್ಲೇ ಆಗಿದೆ, ಅದು ಸೆಕೆಂಡಲ್ಲಿ ಆ್ಯಕ್ಟಿವ್ ಇದೆ ಅಂತ ತೋರಿಸುತ್ತೆ. ಇನ್ನು ವೈಟ್ ಇರುವಂಥ ಕಲರ್ಸ್ ಇನ್ನೂ ನಾವು ಮಾಡಿಲ್ಲ ಅಂತ ಅರ್ಥ. ಇದೇ ರೀತಿ ಪ್ರತಿಯೊಂದು ಕ್ವಶನನ್ನು ನೀವು ಓದ್ತಾ ಹೋಗ್ಬಿಟ್ಟು ಅಲ್ಲಿ ರೇಡಿಯೋ ಬಟನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಕೆಂಡ್ ಕ್ವಶನ್ ನೋಡಿ, ಈಸ್ ಅಡಕ್ವೇಟ್ ಡ್ರಿಂಕಿಂಗ್ ವಾಟರ್ ಅಟ್ಲೀಸ್ಟ್ 1.5 ಲೀಟರ್ ಪರ್ ಚೈಲ್ಡ್ ಪರ್ ಡೇ in non-residential and 5 liter per child per day in residential schools available from this water supply all day throughout the year ಅಂತ ಕೇಳಿದೆ. ಅಂದರೆ ನಾನ್ ರೆಸಿಡೆನ್ಷಿಯಲ್ ಆಗಿದ್ರೆ 1.5 ಲೀಟರ್ ಒಂದು ಮಗುವಿಗೆ, ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿದ್ರೆ ಒಂದಿನಕ್ಕೆ 5 ಲೀಟರ್ ನೀರು ಅವೈಲೇಬಲ್ ಇದೆನಾ ಅಂತ ಕೇಳುತ್ತೆ ವರ್ಷ ಪೂರ್ತಿ. ಎಸ್ ಇದ್ದರೆ ಎಸ್ ಹಾಕಿ, ನೋ ಇದ್ದರೆ ನೋ ಅಂತ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ವಶನ್, ಹೌ ಈಸ್ ಡ್ರಿಂಕಿಂಗ್ ವಾಟರ್ ಸ್ಟೋರ್ಡ್ ಆ್ಯಂಡ್ ಹ್ಯಾಂಡಲ್ಡ್ ಬೈ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಕೇಳುತ್ತೆ. ಆಪ್ಷನನ್ನು ನೋಡಿಕೊಂಡು ಸರಿಯಾದ ಆಪ್ಷನನ್ನು ಹಾಕಿ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಈಸ್ ದ ಡ್ರಿಂಕಿಂಗ್ ವಾಟರ್ ಟ್ರೀಟೆಡ್ ರೆಗ್ಯುಲರ್ಲಿ ಅಂತ ಕೇಳುತ್ತೆ. ಆ್ಯಂಡ್ ಮೇಕ್ ಇಟ್ ಸೇಫ್ ಫಾರ್ ಕನ್ಸಂಪ್ಷನ್ ಅಂತಿದೆ. ಅದರಲ್ಲಿ ಆಪ್ಷನ್ಸನ್ನು ನೋಡಿಬಿಟ್ಟು ಸರಿಯಾದ ಉತ್ತರವನ್ನು ಹಾಕಿ. ಫಿಲ್ಟರ್ ನೀರಿದ್ದರೂ ಕೂಡ ಇಲ್ಲಿ ಆಪ್ಷನ್ ಇದೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಫಿಫ್ತ್ ಕ್ವಶನ್ ಬರುತ್ತೆ, ಈಸ್ ದ ಕ್ವಾಲಿಟಿ ಆಫ್ ಡ್ರಿಂಕಿಂಗ್ ವಾಟರ್ ಟೆಸ್ಟೆಡ್ ಫ್ರಮ್ ದ ಆಥರೈಸ್ಡ್ ಲ್ಯಾಬ್ ಅಂತ ಕೇಳಿದೆ. ನಿಮ್ಮ ವಾಟರ್ ಟೆಸ್ಟಿಂಗ್ ಆಗಿದೆ ಅಂತಂದರೆ ಮಾತ್ರ ಆಗಿದೆ ಅಂತ ಹಾಕಿ, ಅಥವಾ ಟೆಸ್ಟೆಡ್ ಒನ್ಸ್ ಇನ್ ಎ ಇಯರ್, ಟ್ವೈಸ್ ಇನ್ ಎ ಇಯರ್ ಅಂತ ಆಪ್ಷನ್ ಇದೆ. ನೀವು ಯಾವಾಗ ಚೆಕ್ ಮಾಡ್ತೀರೋ ಅದನ್ನು ಹಾಕಿ. ಮುಂದೆ ನೀವು ಟೆಸ್ಟಿಂಗ್ ರಿಪೋರ್ಟನ್ನು ಕೂಡ ಹಾಕಬೇಕಾಗುತ್ತೆ, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಹೌ ಮೆನಿ ಫಂಕ್ಷನಲ್ ಡ್ರಿಂಕಿಂಗ್ ವಾಟರ್ ಪಾಯಿಂಟ್ಸ್ ಆರ್ ದೇರ್ ಇನ್ ದ ಸ್ಕೂಲ್ ಅಂತ
ಇಲ್ಲಿ ವ್ಯಾಲ್ಯೂ ಎಷ್ಟು ನಂಬರ್ ಇದೆಯೋ ಅಷ್ಟು ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಾವು ಪಾಟಲ್ಲಿ ನೀರನ್ನು ಫಿಲ್ ಮಾಡಿರೋ ಆಪ್ಷನನ್ನು ಹಾಕಿರೋದ್ರಿಂದ ನಾನು 0 ಅಂತ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್ ಫಾರ್ ಯೂಸ್ ಇನ್ ಟಾಯ್ಲೆಟ್ಸ್ ಅಂತ ಕೇಳುತ್ತೆ. ರನ್ನಿಂಗ್ ವಾಟರ್ ಇದೆ ವಿತ್ ಟ್ಯಾಪ್ಸ್ ಇನ್ಸೈಡ್ ಈಚ್ ಟಾಯ್ಲೆಟ್ ಯೂನಿಟ್. ಸೊ ಅದಕ್ಕೋಸ್ಕರ ಸಿ ಆಪ್ಷನನ್ನು ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್ ಯೂಸ್ಡ್ ಫಾರ್ ಹ್ಯಾಂಡ್ ವಾಷಿಂಗ್ ಬಿಫೋರ್ PM ಪೋರ್ಷನ್ ಅಂತೇಳಿ, PM ಲಂಚ್ಗಿಂತ ಮುಂಚೆ ಯಾವ ರೀತಿ ಮತ್ತು ಸ್ಟೂಡೆಂಟ್ಸಿಗೆ ಕೈ ತೊಳ್ಕೊಳ್ಳೋಕ್ಕೆ ಇದೆ ಅಂತ ಕೇಳುತ್ತೆ. ಅದರಲ್ಲಿ ನಾವು ಆಪ್ಷನನ್ನು ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಹತ್ರ ರನ್ನಿಂಗ್ ವಾಟರ್ ವಿತ್ ಟ್ಯಾಪ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಈಸ್ ದೇರ್ ಎ ಫಂಕ್ಷನಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಫೆಸಿಲಿಟಿ ಇನ್ ದ ಸ್ಕೂಲ್ ಅಂತ ಕೇಳುತ್ತೆ. ಇದ್ದರೆ ರೈನ್ ಹಾರ್ವೆಸ್ಟಿಂಗ್ ಇದೆ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ಒಂದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೆಳಗಡೆ ಪ್ರಿವ್ಯೂ ಅಂತಿದೆಯಲ್ಲ, ಇಲ್ಲಿ ನೋಡಿ ಟೋಟಲ್ 61 ಕ್ವಶನ್ಸ್ ಇದೆ. ಅದರಲ್ಲಿ 9 ಅಂದರೆ ಇದು ವಾಟರ್ಗೆ ಸಂಬಂಧಿಸಿದಂತಹ ಸರ್ವೆ ಕ್ವಶನ್ಸ್ ಆಯಿತು. ಸೊ ಒಂದನ್ನು ನಾವು ಈಗ ಕಂಪ್ಲೀಟ್ ಮಾಡಾಯಿತು. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಹಾಗೆ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಇಲ್ಲಿ 9 ಕ್ವಶನ್ಸ್ ಆಯ್ತಲ್ಲ, ಸೇವ್ ಆ್ಯಸ್ ಡ್ರಾಫ್ಟ್ ಅಂತ ಕೂಡ ನಾವಿಲ್ಲಿ ಹೊಡಿಬೋದು. ಆವಾಗ ಅದೆಲ್ಲಷ್ಟು 9 ಕ್ವಶನ್ಸ್ ಸೇವ್ ಆಗುತ್ತೆ. ಈಗ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆಗ ಚೇಂಜ್ ಕೆಟಗರಿ ಅಂತ ಕೇಳುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ ಆಗ ಸೆಕೆಂಡ್ ಕೆಟಗರಿ ಅಂದರೆ ಟಾಯ್ಲೆಟ್ಗೆ ನಾವು ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಟಾಯ್ಲೆಟ್ಗೆ ಸಂಬಂಧಿಸಿದಂತೆ ಕ್ವಶನ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗ್ತವೆ. ಸೇಮ್ ಈ ಹಿಂದೆ ತಿಳಿಸಿದಂತೆ 6 ಹಂತಗಳಲ್ಲೂ ಕೂಡ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಕ್ವಶನ್ಸನ್ನು ನೋಡಿಕೊಂಡು ಕೆಳಗಡೆ ಇರುವಂತಹ ಸರಿಯಾದ ಇನ್ಫಾರ್ಮೇಷನ್ನಲ್ಲಿ ಯಾವುದು ಸೆಲೆಕ್ಟ್ ಆಗುತ್ತೋ ಅದನ್ನು ನಾವಿಲ್ಲಿ ಆನ್ಸರ್ನ ಮಾಡ್ತಾ ಹೋಗಿ ನೆಕ್ಸ್ಟ್ ಒಂದೊಂದು ಮುಗಿದ ತಕ್ಷಣ ಸೇವ್ ಆ್ಯಸ್ ಡ್ರಾಫ್ಟ್ ಕೊಡಿ ಅಥವಾ ಡೈರೆಕ್ಟಾಗಿ ನೆಕ್ಸ್ಟ್ ಹೊಡೆದ್ರೂ ಕೂಡ ನಡೆಯುತ್ತೆ. ನೋಡಿ ಟಾಯ್ಲೆಟ್ಗೆ ಸಂಬಂಧಿಸಿದಂತೆ 10ರಿಂದ 19ನೇ ಕ್ವಶನನ್ನು ನಾನು ಫಿಲ್ ಮಾಡಿದ ನಂತರ ಚೇಂಜ್ ಕೆಟಗರಿ ಅಂತ ಕೇಳುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ ಆಗ ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್ ಸ್ಟೇಜ್ಗೆ ನಾವೀಗ ಬಂದಿದ್ದೀವಿ. ಇದರಲ್ಲಿರೋ ಕ್ವಶನನ್ನು ಕೂಡ ಹಾಗೆ ಹಾಕ್ತಾ ಹೋಗಿ ಇನ್ನು ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ಗೆ ಬಂದಾಗ 28ರಿಂದ ಪ್ರಶ್ನೆಗಳಿವೆ. ಅದು ನಮ್ಮ ಶಾಲೆಯ ಮೇಂಟೆನೆನ್ಸ್ ಬಗ್ಗೆ, ಸ್ವಚ್ಛತೆ ಬಗ್ಗೆ ಒಳಗೊಂಡಿರ್ತವೆ. ಅದಕ್ಕೂ ಕೂಡ ಸರಿಯಾದ ಉತ್ತರವನ್ನು ಕೆಳಗೆ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೋಡಿ ಬಿಹೇವಿಯರ್ ಚೇಂಜ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗಲ್ಲಿ ಕೂಡ 41 to 49 ಕ್ವಶನ್ಸ್ ಇದ್ದಾವೆ. ಅದನ್ನು ಕೂಡ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಮಿಷನ್ ಲೈಫ್ ಆ್ಯಕ್ಟಿವಿಟೀಸಲ್ಲಿ ಕೂಡ 50 to 60 ಕ್ವಶನ್ಸ್ ಇದರಲ್ಲಿದ್ದಾವೆ. ಇನ್ನು 61th ಕ್ವಶನ್ ಏನಂದರೆ ಫೋಟೋಸ್ ಅಪ್ಲೋಡ್ ಮಾಡೋದಾಗಿರುತ್ತೆ. ಮಿಷನ್ ಲೈಫ್ ಆ್ಯಕ್ಟಿವಿಟೀಸಲ್ಲಿ ಈ ರೀತಿ ಕೊನೆಯ ಪ್ರಶ್ನೆಯನ್ನು ನಾವು ಅಟೆಂಡ್ ಮಾಡಿದಾಗ ಈ ರೀತಿ ನೆಕ್ಸ್ಟ್ ಹೋಗ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಅಂತ ಬರುತ್ತೆ. ಅದಕ್ಕಿಂತ ಮುಂಚೆ ಸೇವ್ ಆ್ಯಸ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿ ಸರ್ವೆ ರೆಸ್ಪಾನ್ಸಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಫೋಟೋಸ್ ಅಂತ ಬರುತ್ತೆ. ಅದನ್ನು ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಆಗಲೇ ನಾನು ಇವೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಅದು ಹೇಗೆ ಅಂದರೆ ಫಸ್ಟಾಗಿ ಫ್ರಂಟ್ ವ್ಯೂ ಆಫ್ ಸ್ಕೂಲ್ ಆ್ಯಂಡ್ ಪ್ರಿಮಿಸಸ್ ಅಂತಿದೆಯಲ್ಲ, ಅದರ ಮುಂದೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಆ್ಯಡ್ ಫ್ರಮ್ ಗ್ಯಾಲರಿ ಅಥವಾ ಟೇಕ್ ವಿತ್ ಕ್ಯಾಮ್ರಾ, ನೀವಲ್ಲಿ ಡೈರೆಕ್ಟಾಗಿ ಕ್ಯಾಮ್ರಾದಲ್ಲಿ ಫೋಟೋ ತೆಗಿತೀನಿ ಅಂದರೆ ರೈಟ್ ಸೈಡ್ ಇರೋ ಆಪ್ಷನನ್ನು ಕ್ಲಿಕ್ ಮಾಡಿ. ಅಥವಾ ನೀವು ಗ್ಯಾಲರಿಯಲ್ಲಿರುವಂಥ ಫೋಟೋನ ಯೂಸ್ ಮಾಡಬೇಕಂದ್ರೆ ಆ್ಯಡ್ ಫ್ರಮ್ ಗ್ಯಾಲರಿ ಅಂತ ಕ್ಲಿಕ್ ಮಾಡಿ. ಆಗ ನಿಮ್ಮ ಕಲೆಕ್ಷನ್ಸ್ ಗ್ಯಾಲರಿ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಸ್ಕೂಲ್ ಪ್ರಿಮಿಸಸ್ದು ಯಾವ ಫೋಟೋ ಹಾಕ್ತಿರೋ ಅದನ್ನು ನೀವಿಲ್ಲಿ ಫ್ರಂಟ್ ವ್ಯೂ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸೇವ್ ಅಂತ ಆಪ್ಷನ್ ಕೊಡಿ. ಆಗ ಫೋಟೋ ಸೇವ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ನಿಮಗೆ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಮುಂದೆ ನೋಡ್ಬೋದು ನೀವು ಆ ಫೋಟೋ ಕೂಡ ವ್ಯೂ ಆಗುತ್ತೆ. ಅದನ್ನು ನೀವು ಟಚ್ ಮಾಡಿ ಬೇಕಾದರೆ ಮತ್ತೊಂದು ಸಾರಿ ಕರೆಕ್ಟ್ ಹಾಕಿದ್ದೀರಾ ಅಂತ ಕೂಡ ಈ ರೀತಿ ನೋಡಿಕೊಂಡು ತಪ್ಪಾಗಿದ್ದರೆ ಡಿಲೀಟ್ ಅಂತ ಮಾಡಿಬಿಟ್ರೆ ಅದು ಡೂ ಯು ವಾಂಟ್ ಟು ಡಿಲೀಟ್ ಅಂತೇಳಿ ಫೋಟೋ ಡಿಲೀಟ್ ಸಕ್ಸಸ್ಫುಲಿ ಅಂತ ಆಗುತ್ತೆ. ಈ ರೀತಿ ನೀವು ಎಲ್ಲ ಫೋಟೋಗಳನ್ನು ಸಂಬಂಧಿಸಿದ ಫೋಟೋಗಳೆಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತಾ ಹೋಗಬೇಕು. ನೋಡಿ ಈ ಹಿಂದೆ ನೀವು ಸರ್ವೆಯಲ್ಲಿ ಏನೇನೆಲ್ಲ ಇದೆ ಇಲ್ಲ ಅಂತ ಹಾಕಿರ್ತೀರೋ ಅದಕ್ಕೆ ಸಂಬಂಧಿಸಿದಂತಹ ಎಲ್ಲ ಫೋಟೋಗಳನ್ನು ಇಲ್ಲಿ ಅಪ್ಲೋಡ್ ಮಾಡಿದ ನಂತರ ಈಗ ನೀವು ನೋಡ್ಬೋದು ಫೈನಲ್ ಪ್ರಿವ್ಯೂ ಅಂತಿದೆಯಲ್ಲ, ಅದು ಆಪ್ಷನ್ ಎನೇಬಲ್ ಆಗಿದೆ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನೀವು ಇಲ್ಲಿವರೆಗೆ ಏನೇನೆಲ್ಲ ಮಾಹಿತಿಯನ್ನು ಫಿಲ್ ಮಾಡಿದಿರೋ ಆ ಎಲ್ಲ ಮಾಹಿತಿ ಇಲ್ಲಿ ಒಂದು ಸಾರಿ ಡಿಸ್ಪ್ಲೇ ಆಗುತ್ತೆ. ಸ್ಕ್ರಾಲ್ ಡೌನ್ ಮಾಡಿ ನೋಡ್ತಾ ಹೋಗಬೇಕು.
ಎಲ್ಲ ಮಾಹಿತಿಯನ್ನು ಈ ರೀತಿ ಸ್ಕ್ರಾಲ್ ಡೌನ್ ಮಾಡಿ ಒಂದು ಸಾರಿ ಚೆಕ್ ಮಾಡ್ಕೊಂಡು ನಂತರ ಕೆಳಗಡೆ ರೈಟ್ ಸೈಡಲ್ಲಿರುವಂತಹ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಕನ್ಫರ್ಮ್ ಫೈನಲ್ ಸಬ್ಮಿಷನ್ ಅಂತ ಕೇಳುತ್ತೆ. ಯು ಆರ್ ಅಬೌಟ್ ಟು ಸಬ್ಮಿಟ್ ಯುವರ್ ಫೈನಲ್ ಸರ್ವೆ. ಒನ್ಸ್ ಸಬ್ಮಿಟೆಡ್ ಯು ವಿಲ್ ನಾಟ್ ಏಬಲ್ ಟು ಮೇಕ್ ಎನಿ ಚೇಂಜಸ್. ಡೂ ಯು ವಾಂಟ್ ಟು ಪ್ರೊಸೀಡ್ ಅಂತ ಕೇಳುತ್ತೆ. ಒಂದು ಸಾರಿ ನೀವು ಸಬ್ಮಿಟ್ ಮಾಡಿದ ಮೇಲೆ ಇನ್ನೇನು ಚೇಂಜಸ್ ಮಾಡಲು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಚೆಕ್ ಮಾಡ್ಕೊಂಡ್ಬಿಟ್ಟೆ ಸಬ್ಮಿಟ್ ಮಾಡಿ. ಆಗ ಕಂಗ್ರ್ಯಾಚುಲೇಷನ್ಸ್ ಸರ್ವೆ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂಥೇಳಿ ರೆಫರೆನ್ಸ್ ನಂಬರ್ ಶೋ ಆಗುತ್ತೆ. ಈ ರೆಫರೆನ್ಸ್ ನಂಬರನ್ನು ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ. ನಂತರ ಗೋ ಟು ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡಿ. ನೋಡಿ, ನಾವೀಗ 6 ಕ್ಷೇತ್ರಗಳಲ್ಲಿ ತುಂಬಿದ್ದೀನಿ. ಸೊ ಎಲ್ಲವೂ ಕಂಪ್ಲೀಟೆಡ್ ಅಂತ ಬಂದಿದೆ. ನಂತರ ಈ ಎಲ್ಲ ಮಾಹಿತಿಯನ್ನು ನಾವು PDF ರೂಪದಲ್ಲಿ ಸೇವ್ ಮಾಡಿಟ್ಕೊಳ್ಳೋದಕ್ಕೋಸ್ಕರ ಲೆಫ್ಟ್ ಸೈಡ್ ಇರುವಂತಹ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಕೊನೆಯ ಆಪ್ಷನ್ ಪ್ರಿವ್ಯೂ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ನೀವು ಇಷ್ಟರವರೆಗೂ ಏನು ಫಿಲಪ್ ಮಾಡಿದ್ರಲ್ಲ ಆ ಎಲ್ಲ ಪ್ರಿವ್ಯೂ ಇಲ್ಲಿ ಓಪನ್ ಆಗುತ್ತೆ. ಆ ಪ್ರಿವ್ಯೂವನ್ನು ನೋಡಿದ ನಂತರ ಕೆಳಗಡೆ ಡೌನ್ಲೋಡ್ PDF ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ PDF ಡೌನ್ಲೋಡೆಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಮೆಸೇಜ್ ನಿಮಗೆ ತೋರಿಸುತ್ತೆ. ಅದು ನಿಮ್ಮ ಫೈಲ್ಸಲ್ಲಿ ಸೇವ್ ಆಗಿರುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನಾವು SHVR ಅಡಿಯಲ್ಲಿ ನಮ್ಮ ಶಾಲೆಯ ಲಾಗಿನಲ್ಲಿ ಹೇಗೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಮತ್ತು ಆ ಎಲ್ಲ ಕ್ಷೇತ್ರಗಳಲ್ಲಿ ಹೇಗೆ ಮಾಹಿತಿಯನ್ನು ಫಿಲಪ್ ಮಾಡಿ ಮಾಹಿತಿಯನ್ನು ಫೋಟೋಗಳನ್ನು ಅಪ್ಲೋಡ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೇಕು PDF ರೂಪದಲ್ಲಿ ಅನ್ನೋದನ್ನು ಕ್ಲಿಯರಾಗಿ ತಿಳಿಸಿದ್ದೀನಿ ಅಂತ ತಿಳ್ಕೊತಿದ್ದೀನಿ. ಸೊ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.